ನೀವೆಲ್ಲ ಒಂದ್ ಕಡೆ ಕೇಳಬೇಕಿತ್ತು ಸುದೀಪ್ ಸರ್ ನೆಕ್ಸ್ಟು ನನ್ನ ಮಗನಿಗೆ ಇದು ನನ್ನ ಮಗನ ಸೇರಿದಂತೆ ಎಲ್ಲರೂ ವೀಕೆಂಡ್ ವಿತ್ ಕಿಚ್ಚ ಸುದೀಪ ಪ್ರೋಗ್ರಾಮಲ್ಲೆಲ್ಲ ಹೇಳ್ತಿದ್ರಿ, ಎಲ್ಲ ಏನೇ ತಪ್ಪು ಮಾಡಿದ್ರು ತಿದ್ದಿ ತೀಡ್ತಿದ್ರಿ. ನೆಕ್ಸ್ಟ್ ಸೀಸನ್ನಿಂದ ನೀವು ಹಂಗೆ ಮಾಡಬೇಕು, ಎಷ್ಟೋ ಜನರಿಗೆ ಸ್ವಲ್ಪ ಧೈರ್ಯವಾಗಿ ನಿಲ್ಕೋಬೇಕು ಬೆನ್ನೆಲುಬಾಗಿ ಅಂತ ಹೇಳ್ಬಿಟ್ಟು ಕೇಳಬೇಕಿತ್ತು. ನೀವು ಹೋಗಿದ್ರಲ್ಲ ಇವತ್ತು. ಕೇಳೋಣ ಅದನ್ನು ನನಗೆ ಅವ್ರು ಬಂದಾಗ ಮಾತಾಡೋಕ್ಕೆ ಧೈರ್ಯ ಬರ್ತಿರ್ಲಿಲ್ಲ. ನಾನು ಅದೇನೇ ಮಾತಾಡಿದೆ ಅನ್ನೋದು ನನ್ನ ತಲೆಯಲ್ಲೇ ಇರ್ತಿರ್ಲಿಲ್ಲ. ಹಂಗಾಗೋಯ್ತು. ಇವತ್ತು ಏನೇನೋ ಮಾತಾಡಬೇಕು ಅನ್ನೋದು ತುಂಬಾ ಇತ್ತು. ಆಮೇಲೆ ಬೇಗನೆ ನಿಲ್ಲಿಸ್ಬಿಟ್ಟೆ. ಸುದೀಪ್ ಸರೇ ಸುದೀಪ್ ಸರ್ ನೋಡಿದ ತಕ್ಷಣ ತಮ್ಮ ನೆನಪಾದ್ರು, ತಮ್ಮನ್ನ ನೋಡ್ಕೊಂತ ಹಂಗೆ ನಿಂತ್ಕೊಂಡ್ಬಿಟ್ರ. ಬರೀ ಅವ್ರು ಮಾತಾಡೋದನ್ನೇ ಗಮನಿಸ್ತಿದ್ದೆ. ನಾವು ಹಿಂದಿನ ಜನ್ಮ ನನ್ನ ತಮ್ಮ ಇರೋ ತನಕ ನಾವೇನು ಆಡ್ತಿದ್ವಿ ಆ ಇದಕ್ಕೆ ಹೊಂಟೋಗ್ಬಿಟ್ಟೆ. ಹಂಗೆ ಅವನು ಸ್ಪರ್ಶ ಪಿಕ್ಚರ್ ಬಂದಾಗ್ಲಿಂದ ಹಿಡ್ದು ನಮ್ಮ ಸುದೀಪ್ ಸರ್ ಫಿಲಮ್ ಎಲ್ಲ ನೋಡ್ತೀನಿ, ತುಂಬ ಇಷ್ಟ. ಹಂಗಾಗಿ ನನ್ನ ತಮ್ಮನೇ ಅನ್ನೋ ಒಂದು ಮನೋಭಾವನೆ ಅಷ್ಟೆ. ಅಕ್ಕ ಏನು ಹೇಳಿದ್ರಮ್ಮ ತ್ರಿವಿಕ್ರಮ್ ಅವರಿಗೆ? ಅಕ್ಕ ತುಂಬಾ ಹತ್ಬಿಟ್ಲು. ನನ್ನ ತಮ್ಮಗೆ ಮೋಸ ಆಯಿತು, ಮೋಸ ಆಗಬಾರ್ದಾಗಿತ್ತು ಅಂತ ತುಂಬ ಅಂದರೆ ಅವಳು ಅಷ್ಟು ಕಣ್ಣೀರು ಹಾಕ್ಬಿಟ್ಟಿದ್ದಾಳೆ. ಅದಕ್ಕೆ ನಾನು ಹೇಳಿದೆ, ಅದು ಕಣ್ಣೀರು ಹಾಕೋಂಥದ್ದಲ್ಲ, ಅದು ಒಂದು ಒಳ್ಳೆಯ ಇದೇನೆ. ಆ ಥರ ಹೇಳ್ಬೇಡ, ಒಂದು ಒಳ್ಳೆಯದನ್ನ ಹೇಳು, ಅವನ್ನ ವೆಲ್ಕಮ್ ಮಾಡಿ ಅವನಿಗೆ ಪುಷ್ ಮಾಡಿ ಧೈರ್ಯ ತುಂಬು ಅಂತೇಳಿ ಹೇಳಿದೆ. ಆಗ ಸಮಾಧಾನ ಪಟ್ಕೊಂಡ್ಲು. ಈಗ ನೆಮ್ಮದಿಯಾಗಿದ್ದಾರಾ? ನನ್ನ ಮೊಮ್ಮಗನೂ ಅವನು ಅಷ್ಟೇ. ಮಾಮನ ನೋಡಿದ ತಕ್ಷಣ ನನ್ನ ಮಾವ ಕಪ್ತರ್ನಿಲ್ಲ ಅನ್ನೋ ಒಂದು ಇದಕ್ಕೆ. ಏಕೆಂದರೆ ಅವ್ನ ಸ್ಕೂಲ್ ಕ್ಲಾಸ್ಮೇಟ್ ಆಗಿರ್ಬೋದು, ಎಲ್ಲ ಅವ್ರ ಊರೆಲ್ಲ ಫುಲ್ ಅವ್ರ ಮಾವಂಗೆ ಓಟ್ ಹಾಕಿತ್ತಲ್ವ, ಹಂಗಾಗಿ ಅವನಿಗೆ ಬೇಜಾರಾಗಿ ಹೋಗ್ಬಿಡ್ತು. ಹಂಗಾಗಿ ತುಂಬ ಅಳ್ತಿದ್ರು ತಾಯಿ ಮಗ. ನೀವಂತೂ ಮತ್ತೆ ಮಗಳಿಗೆ ಮತ್ತು ಮಗನಿಗೆ ಸಮಾಧಾನ ಪಡಿಸಿದ್ದೀರಾ. ಆದ್ರೂ ಕೂಡ ಜನರ ಮನಸ್ಸನ್ನು ಗೆದ್ದು ಬಂದಿದ್ದಾರೆ. ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಜನತೆ ನಿಮ್ಮ ಜೊತೆ ಇರ್ತಾರೆ. ಇನ್ನು ಮುಂದೆ ಹಂಗೆ ಗೆಲ್ತಾ ಹೋಗಲಿ, ಹಂಗೆ ಖುಷಿ ಕೊಡ್ತಾ ಹೋಗಲಿ. ಇವನು ಅವ್ರಿಗೊಂದು ಏನೋ ಎಂಟರ್ಟೈನ್ಮೆಂಟ್ ಕೊಡಬೇಕು, ಮನೋರಂಜನೆ ಕೊಡಬೇಕು. ಅವರು ಅದೇ ಥರ ಮನೆ ಮಗ ಅಂತ ಹೇಳ್ಬಿಟ್ಟು ಹಾರೈಸ್ಬೇಕು, ಇದು ಮಾಡಬೇಕು ಅಂತ ಕೇಳ್ಕೊತೀನಿ. ನನ್ನ ಮನಸ್ಪೂರ್ಕ ಕೇಳೋದೆ ಅಷ್ಟು. ನಾನು ಅಪ್ಪಿತಪ್ಪಿ ನನಗೇನಾರು ಆಗಿ ಹೋದ್ರೂ ಅವರೇ ಮನೆ ಮಗ ಅಂದ್ಕೊಂಡು ಇದು ಮಾಡಬೇಕು ಅನ್ನೋ ಒಂದು ತಾಯಿಯಾಗಿ ಅಣ್ಣ ಆಗಿ ಹಾರೈಸ್ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಆ ಥರ ಮಾತುಗಳು ಆಡಬೇಡಿ ಅಮ್ಮ, ಯಾಕಂತಂದರೆ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಖಂಡಿತವಾಗ್ಲೂ ನೀವು ನಿಲ್ಲಬೇಕು, ನೀವು ಯಾವಾಗಲೂ ಇರಬೇಕು. ಆ ಥರ ಅಲ್ಲ, ಇಡೀ ಕರ್ನಾಟಕ ಜನತೆ ಅದ್ರ ಜೊತೆಗೆ ನಮ್ಮ ಸಪೋರ್ಟು ಕೂಡ ವಿಕ್ರಮ್ ಅವ್ರಿಗೆ ಇದ್ದೇ ಇರುತ್ತೆ. ನೀವು ಆರಾಮಾಗಿ ಖುಷಿಯಾಗಿರಿ, ಸೊಸೆ ಹುಡುಕ್ತಾ ಇರಿ ಇನ್ಮೇಲಿಂದ. ಆಯ್ತಪ್ಪ, ಹುಡುಕ್ಬೇಕು. ಅದೇ ಹೇಳಿದ್ನಲ್ವ, ಅವನದೇ ಆದ ಒಂದು ಕೆಲಸಗಳಾಗಬೇಕು. ಎಲ್ಲ ಕೆಲಸಗಳು ಯಾವಾಗ ಎಲ್ಲ ಆದಾಗ ಆಗಬೇಕು. ಓಕೆನಪ್ಪ, ಆಯಿತು. ಏನಾದ್ರು ತಪ್ಪಾಗಿದ್ರೆ ಇದು ಮಾಡಿ. ಅಯ್ಯೋ ಇಲ್ಲಿ ಇದಿಷ್ಟು ಮಗನ ಬಗ್ಗೆ ತಾಯಿಯ ಒಂದು ತೊದಲ ನುಡಿಯಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ತಾಯಿಗೆ ಮಗನನ್ನು ವರ್ಣಿಸಲು ಪದಗಳೇ ಸಿಗ್ತಾ ಇಲ್ಲ, ಅಷ್ಟು ಪ್ರೀತಿ ಇದೆ. ಸೊ ಬಿಗ್ ಬಾಸ್ ರನ್ನರ್ ಅಪ್ ಆದರೂ ಕೂಡ ನನ್ನ ಮಗ ಜನರ ಮನಸ್ಸನ್ನು ಗೆದ್ದಿದ್ದಾನೆ ಅನ್ನುವಂಥದ್ದೇ ತಾಯಿಗೆ ಒಂದು ಕಪ್ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ತ್ರಿವಿಕ್ರಮ್ ಅವರ ಒಂದು ತಾಯಿಯ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.